ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಎಲ್ರಿಗೂ ಗೊತ್ತಿರೋಂಗೆ RCB ವಿಮೆನ್ಸ್ ವರ್ಸಸ್ DC ವಿಮೆನ್ಸ್ ಮ್ಯಾಚ್ ನಡೀತಾ ಇತ್ತು. ಸೊ DC ವಿಮೆನ್ಸ್ಗೆ ನಮ್ಮ RCB ವಿಮೆನ್ಸ್ ಅವರು ಫುಲ್ ಡೆಮೊಲಿಷನ್ ಮಾಡಿಬಿಟ್ರು ಗುರು. ಒಂಥರ ಒನ್ ಸೈಡೆಡ್ ವಿಕ್ಟ್ರಿ, ಡಾಮಿನೇಟಿಂಗ್ ವಿಕ್ಟ್ರಿ, ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು RCB ವಿಮೆನ್ಸ್ ಕಡೆಯಿಂದ. ಸ್ಪೆಷಲಿ ನಮ್ಮ ಸ್ಮೃತಿ ಮಂದಣ್ಣ ಅವರು ಫುಲ್ ಫಾರ್ಮಿಗೆ ಬಂದವರೇ ಗುರು. ಅಂದರೆ ಫಸ್ಟ್ ಮ್ಯಾಚ್ ಆಡಿರಲಿಲ್ಲ, ಸೆಕೆಂಡ್ ಮ್ಯಾಚಲ್ಲಿ ಫುಲ್ ರಾಜಕೀಯದ್ಬಿಟ್ಟು ಬ್ಯಾಟಿಂಗ್ ಮಾಡಿದ್ರು, 81 ರನ್ ಹೊಡಿತಾರೆ ಗುರು. ಸೊ ಇವಾಗಂತೂ ಎಲ್ಲರೂ ಅಂದರೆ ಡೇನ್ ಎಲ್ಬಿಟ್ ಅವರು ಸಾಕತ್ತಾಗಿ ಆಡಿದ್ರು. ಒಟ್ಟಲ್ಲಿ ಎಲ್ಲರೂ ಫ್ಯಾಮಿಲಿ ಅವರೇ ಅನ್ನೋ ಥರ ಆಗಿದೆ. ಹೋದ ಮ್ಯಾಚಲ್ಲಿ ಎಲಿಸ್ ಪೆರಿ, ರಿಚಾ ಘೋಷ್, ಆಮೇಲೆ ಕನಿಕಾ, ನಮ್ಮ ಮಗಂದು ಏನು ಗುರು ಈ ಥರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಸೈಕಾಗಿ ನಡೀತಾ ಇದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅಂದರೆ ಬೌಲಿಂಗು ಸೈಕಾಗಿ ಮಾಡ್ತಾರೆ ಗುರು. ಸೊ ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟು. ಏನು ಡಿಫೆಂಡಿಂಗ್ ಚಾಂಪಿಯನ್ಸು ಹೋದ ಸಾರಿ ಸುಮ್ಮನೆ ಆಗಿಲ್ಲ ಗುರು. ಫಸ್ಟ್ 2 ಮ್ಯಾಚ್ ಅಂತೂ ಇವಾಗ ಗೆದ್ಬಿಟ್ವಿ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದರೆ ಟೇಬಲ್ ಟಾಪರ್ಸ್ ಗುರು ನಾವು ಇವಾಗ. RCB ವಿಮೆನ್ಸ್ ಅವರು ಇವಾಗ ಈ WPL 2025 2 ಮ್ಯಾಚೇ ಗೆದ್ದಿದ್ದೀವಿ. ಬಟ್ 2 ಮ್ಯಾಚ್ ಗೆದ್ಬಿಟ್ಟು ಇವಾಗ ಟೇಬಲ್ ಟಾಪರ್ಸ್ ಆಗಿದ್ದೀವಿ. ಸೊ RCBಗೆ ಜೈ ಅಂತ ಹೇಳ್ಬೇಕು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಪರ್ಫಾರ್ಮೆನ್ಸ್ಗೆ ಬರೋದಾದರೆ ನಾನು ಜಾಸ್ತಿ ಸಮರಿ ಎಲ್ಲ ಹೇಳಲ್ಲ. ಸಿಂಪಲ್ ಏನಪ್ಪ ಅಂತಂದರೆ ಈ ಕಡೆ DC ಅವ್ರ ಕಡೆ ಒಂದು ಚೇಂಜ್ ಆಗುತ್ತೆ. ಅವರು ಒಂದಲ್ಲ 2 ಚೇಂಜಸ್ ಆಗುತ್ತೆ ಆ್ಯಕ್ಚುಲಿ. ಬಟ್ ಮೇನ್ ಚೇಂಜ್ ಏನಪ್ಪ ಅಂತಂದರೆ ಪ್ಲೇಯರ್ ಆಫ್ ದ ಮ್ಯಾಚು ನಿಕ್ಕಿ ಪ್ರಸಾದ್ ಅವರು, ನಮ್ಮ ಕನ್ನಡತೆ ನಿಕ್ಕಿ ಪ್ರಸಾದ್ ಅವರು ಪ್ಲೇಯರ್ ಆಫ್ ದ ಮ್ಯಾಚು ಅವರು ಡ್ರಾಪ್ ಆಗ್ತಾರೆ ಗುರು ಈ ಪಂದ್ಯದಲ್ಲಿ. ಏನಪ್ಪ ಗೊತ್ತೇ ಆಗಲಿಲ್ಲ, ಏನಕ್ಕೆ ಡ್ರಾಪ್ ಆದರೂ ಹೆಂಗೆ ಏನು ಕತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಜಸ್ ಜೋನಾಸನ್ ಮತ್ತು ಮರಿಜನ್ ಕ್ಯಾಪ್ ಇಬ್ಬರು ಬರ್ತಾರೆ ಗುರು. ಸೊ ಒಂದು ಟೈಮಲ್ಲಿ ನೋಡಿದ್ರೆ DC ಅವ್ರದ್ದು ಏನು ಗುರು ಈ ಥರ ಬ್ಯಾಟಿಂಗ್ ಲೈನಪ್ ಈ ಲೆವೆಲ್ಗಿದೆ ಅಂತ ಅನ್ನೋ ಥರ ಆಗಿಬಿಡ್ತು. ಸೊ ಆ ಲೆವೆಲ್ಗೆ ಬ್ಯಾಟಿಂಗ್ ಲೈನಪ್ ಕೂಡ ಇತ್ತು. ನಮ್ಮ RCB ತಂಡದ ನಮ್ಮ ಸ್ಮೃತಿ ಮಂದಣ್ಣ ಅವರು ಕ್ಯಾಪ್ಟನ್ ಆಗಿ ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬೌಲಿಂಗ್ ತೊಗೋತಾರೆ. ನಾವು ಚೇಸ್ ಮಾಡ್ತೀವಿ, 202 ರನ್ನೆಲ್ಲ ಚೇಸ್ ಮಾಡಿದ್ದೀವಿ. ಸೊ ನಾವು ಚೇಸ್ ಮಾಡ್ತೀವಿ ಈ ಗ್ರೌಂಡಲ್ಲಿ ಅಂತ ಚೇಸಿಂಗ್ ತೊಗೊಂಡ್ರು. ಈ ಕಡೆ DC ಅವ್ರ ಕಡೆ ಫಸ್ಟ್ ಓಪನಿಂಗು ಮೆಗ್ಲಾನಿಂಗ್ ಆ್ಯಂಡ್ ಶಫಲಿ ವರ್ಮಾ ಬರ್ತಾರೆ ಗುರು. ಶಫಲಿ ವರ್ಮಾ ಫಸ್ಟ್ಗೆ ಔಟ್ ಆಗಿಬಿಡ್ತಾರೆ, ರೇಣುಕಾ ಸಿಂಗ್ ಅವರು ಔಟ್ ಮಾಡಿಬಿಡ್ತಾರೆ ಗುರು. ಸೊ ಅಲ್ಲೇನಂದರೆ ಅವ್ರದ್ದು ಆಲ್ಮೋಸ್ಟ್ DC ಅವ್ರದ್ದು ಬೆನ್ನೆಲುಬೋದಂಗೆ ಲೆಕ್ಕ. ಏನಕ್ಕಂದರೆ ಶಫಲಿ ವರ್ಮಾ ಮೇನ್ ವೆಪನ್ ಇದ್ದಂಗೆ ಅವ್ರಿಗೆ. ಶಫಲಿ ವರ್ಮಾ ಔಟ್ ಆದಮೇಲೆ ಗುರು ಜಮೀಮಾ ರೊಡ್ರಿಜಿಯಸ್ ಬರ್ತಾರೆ. ಫಸ್ಟು ಒಂದು 3 ಓವರ್ಸಲ್ಲಿ ರನ್ಸೇ ಇರೋಲ್ಲ ಗುರು, 2 ಓವರ್ಸ್ಗೆ 5 ಏನೋ ಇರುತ್ತೆ. ಆಮೇಲೆ ಪವರ್ ಪ್ಲೇ ನೋಡ್ತಾ ಇದ್ದಂಗೆ ಪವರ್ ಪ್ಲೇಯಲ್ಲಿ ಎಷ್ಟು ಒಂದು 60 ರನ್ನು 1 ವಿಕೆಟ್ ಹೋಗಿರುತ್ತೆ ಅನ್ಸುತ್ತೆ. ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗುರು. ಸ್ಪೆಷಲಿ ನಮ್ಮ ಜಮೀಮಾ ರೊಡ್ರಿಜಿಯಸ್ ಸಖತ್ತಾಗಿ ಆಡ್ತಾರೆ. ಜಮೀಮಾ ಅವರು 34 ರನ್ ಏನೋ ಹೊಡಿತಾರೆ ಗುರು, 22 ಬಾಲಲ್ಲೇ ಹೊಡಿತಾರೆ. ಈ ಕಡೆ ಮೆಗ್ಲಾನಿಂಗು ಸ್ವಲ್ಪ ಟೊಕ್ಕ ಅಂತ ಆಡ್ತಿದ್ರು, ಆ ಕಡೆ 1-2 4 ಎಲ್ಲ ಹೊಡೆದ್ರು. ಬಟ್ ಅವರು ಯಾಕೋ ಈ ಒಂದು IPL ಅಂದರೆ WPLಗೆ ಸ್ವಲ್ಪ ಒಗ್ಗೊಳ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಮೆಗ್ಲಾನಿಂಗ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರ ಕಡೆಯಿಂದ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಸೊ ಅವರು ಔಟು, ಆಮೇಲೆ ಯಾರು ಜಮೀಮಾ ಔಟ್ ಆಗ್ತಾರೆ. ಬಾಕಿ ಯಾರು ಚೆನ್ನಾಗಿ ಆಡಲಿಲ್ಲ ಗುರು. ಅಂದರೆ ಒಂದು ಲೆವೆಲ್ಗೆಲ್ಲ 10, 20, 12, 23 ರನ್ ಯಾರೋ ಸಾರಾ ಬ್ರೇಸ್ ಅವರು ಹೊಡಿತಾರೆ. ಅದು ಬಿಟ್ಟರೆ ಬಾಕಿ ಎಲ್ಲ 2-3 ಅನ್ನೋ ಥರನೇ 10, 12 ಆ ಥರನೇ ಇತ್ತಪ್ಪ. ಸೊ ಒಟ್ಟಿನಲ್ಲಿ ಹೆಂಗಂತಂದರೆ ನಮ್ಮ ಕಡೆ ಬೌಲಿಂಗ್ ಸಖತ್ತಾಗಿ ಮಾಡಿದ್ರು ಗುರು. 141 ರನ್ಗೆ ಆಲ್ಔಟ್ ಮಾಡ್ತಾರೆ ನಮ್ಮ RCB ವಿಮೆನ್ಸ್ ಅವರು. ಎಕ್ಸ್ಟ್ರಾರ್ಡಿನರಿ. ಮೇನ್ ಬೌಲರ್ ನಮ್ಮ ರೇಣುಕಾ ಸಿಂಗ್ ಅವರು ಸೂಪರ್ ಬೌಲಿಂಗ್ ಮಾಡ್ತಾರೆ ಗುರು. 3 ವಿಕೆಟ್ಸ್ ತೆಗಿತಾರೆ. ಆ್ಯಂಡ್ ಅವರೇ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಬೇರೆ ಗುರು. ಸೊ 3 ವಿಕೆಟ್ಸ್ ತೆಗಿತಾರೆ. ಈ ಪಿಚ್ಚು ಅವ್ರಿಗೆ ಗೊತ್ತಿರೋವಂಥ ಪಿಚ್ಚು. ಸೊ ಹೊಡೆದಾರ ಹೆವಿ ಹೆಲ್ಪ್ ಆಗುತ್ತೆ. ಏನು ಇನ್ ಸ್ವಿಂಗ್ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಸೊ ಸ್ವಿಂಗಿಗೆಲ್ಲ ಹೆವಿ ಈ ಕಂಡೀಷನ್ ಹೆಲ್ಪ್ ಆಗುತ್ತೆ. ಸೊ 3 ವಿಕೆಟ್ ತೆಗಿತಾರೆ ರೇಣುಕಾ ಸಿಂಗ್ ಅವರು. ಅವ್ರಿಗೆ ಜೊತೆಯಾಗಿ ಕೀಮ್ ಗರ್ತು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಅವರು ರನ್ಸ್ ಕೊಡೋಲ್ಲ ಫಸ್ಟ್ಗೆ. ಸೊ 2 ವಿಕೆಟ್ ಅವರು ತೆಗಿತಾರೆ. ಈ ಕಡೆ ಏಕ್ತಾ ಬಿಸ್ಟು ಸ್ಪಿನ್ನರ್ ಅವರು 2 ವಿಕೆಟ್ ತೆಗಿತಾರೆ. ಆ್ಯಂಡ್ ಮೇನ್ ವೆಪನ್ ನಮಗೆ ಜಾರ್ಜ್ ವೇರಿಯಮ್ಮು ಲೆಗ್ ಸ್ಪಿನ್ನರು, ವಿಕೆಟ್ ಟೇಕರು. ಸೊ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆಶಾ ಶೋಭನೆ ಇಲ್ಲದೆ ಇರೋ ಕಾರಣ ಜಾರ್ಜ್ ವೇರಿಯಮ್ ಮೇಲೆ ಜಾಸ್ತಿ ಪ್ರೆಷರ್ ಇತ್ತು. ಸೊ ಅವರು ಬೌಲಿಂಗ್ ಸಖತ್ತಾಗಿ ಮಾಡಿಬಿಟ್ಟು ಅವರು 3 ವಿಕೆಟ್ ತೆಗಿತಾರೆ ಗುರು. ಸೊ ಒಟ್ಟಿನಲ್ಲಿ ಏನು ಬೌಲಿಂಗ್ ಸಖತ್ತಾಗಿ ಮಾಡಿದ್ರು. 141ಕ್ಕೆ ಆಲ್ಔಟ್ ಮಾಡಿಬಿಡ್ತಾರೆ ಗುರು. ಸೊ ಈ ಪಿಚ್ಚಲ್ಲಿ ಮೊನ್ನೆ ನೋಡಿದಲ್ಲ ನಾವು 165 ಚೇಸ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಆಗಿಬಿಟ್ಟು ಲಾಸ್ಟ್ ಬಾಲ್ವರೆಗೂ ಹೋಗ್ಬಿಡ್ತಲ್ಲ. ಬಟ್ ಈ ಒಂದು ಮ್ಯಾಚಲ್ಲಿ ನಮ್ಮ RCB ವಿಮೆನ್ಸು, ನಮ್ಮ ವನಿತೆಯರು ಆ ಥರ ಏನು ಚಾನ್ಸೇ ಕೊಡಲಿಲ್ಲ ಗುರು. ಸ್ಪೆಷಲಿ ನಮ್ಮ ಸ್ಮೃತಿ ಮಂದಣ್ಣ ಸೈಕಾಗಂದರೆ ಸೈಕ್ ಬ್ಯಾಟಿಂಗ್ ಮಾಡಿದ್ರು. 81 ರನ್ ಹೊಡೆದ್ರು ಗುರು. ಈ ಕಡೆ ಡ್ಯಾನಿಯಲ್ ವೇಟ್ ಅವರು ಸಖತ್ತಾಗಿ ಆಡಿದ್ರು, 42 ರನ್ ಏನೋ ಹೊಡೆದ್ರು. ಒಟ್ಟಿನಲ್ಲಿ ಫಸ್ಟ್ಗೆ ಪಾರ್ಟ್ನರ್ಶಿಪ್ಪೇ ಸೈಕಾಗಿ ಬೆಳೀತು. ಏನೋ ಹತ್ತತ್ರ ಒಂದು 105 ಏನೋ 107 ಇತ್ತು ಅನ್ಕೊಳ್ಳಿ. ಸೊ ಆ ಲೆವೆಲ್ಗೆ ಪಾರ್ಟ್ನರ್ಶಿಪ್ ಬೆಳೀತು ಗುರು. ಅಲ್ಲೇ ಮುಗೀತು, ಎಲ್ಲನೂ ಅಲ್ಲೇ ಮುಗಿಸ್ಬಿಟ್ರು ಇವರು. ಓಪನಿಂಗ್ ಪಾರ್ಟ್ನರ್ಶಿಪ್ ಹಂಗೆ ಬಂದಮೇಲೆ ಇನ್ನೇನು ಉಳಿತು ಅಲ್ವಾ. ಈ ಕಡೆ ಎಲಿಸ್ ಪೆರಿ ಅವರು ಬರ್ತಾರೆ, 1 ವಿಕೆಟ್ ಹೋದ್ಮೇಲೆ ಡ್ಯಾನಿಯಲ್ ವೇಟ್ ಔಟ್ ಆಗ್ತಾರೆ. ಆಮೇಲೆ ಕೊನೆಯಲ್ಲಿ ನಮ್ಮ ಇವರು ಸ್ಮೃತಿ ಮಂದಣ್ಣ ಔಟ್ ಆಗಿಬಿಡ್ತಾರೆ. ಇನ್ನೊಂದು 20 ರನ್ ಎಕ್ಸ್ಟ್ರಾ ಇದ್ದಿದ್ರೆ ಅವ್ರದ್ದು 100 ಆಗಿರೋದು. ಬಟ್ ರನ್ಸೇ ಇರಲ್ವಲ್ಲ. ಸೊ ಕೊನೆಯಲ್ಲಿ ರಿಚಾ ಘೋಷ್ ಅವರು ಬಂದುಬಿಟ್ಟು 6 ಹೊಡೆದ್ಬಿಟ್ಟು ವಿನ್ ಮಾಡ್ತಾರೆ ಗುರು. ಸೊ ಹೋದ ಮ್ಯಾಚಲ್ಲಿ ನಾವು 6 ಹೊಡೆದೇ ವಿನ್ ಮಾಡಿಸಿದ್ರು ನಮಗೆ ರಿಚಾ ಘೋಷ್ ಅವರು. ಈ ಮ್ಯಾಚಲ್ಲೂ 6 ಹೊಡೆದೇ ವಿನ್ ಮಾಡಿಸಿದ್ದಾರೆ ಗುರು. ಒಟ್ಟಿನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. 2 ಮ್ಯಾಚ್ 2ರಲ್ಲೂ 2 ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಹೇಳ್ಬೋದು. ಅಂದರೆ
ಅಂದರೆ ಫಸ್ಟ್ ಮ್ಯಾಚ್ ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು ಬೌಲಿಂಗು, ಬಟ್ ಸೆಕೆಂಡ್ ಮ್ಯಾಚ್ ಅಂತೂ ಫುಲ್ಲು ಡಾಮಿನೇಟಿಂಗು, ಫುಲ್ ಡೆಮಾಲಿಷ್ ಮಾಡಿದ್ರು ಡಿ ಸಿ ಅವ್ರಿಗೆ. ಸಖತ್ ಪರ್ಫಾರ್ಮೆನ್ಸ್ ಗುರು. ಸೊ ಈ ಒಂದು ನಮ್ಮ RCB ವಿಮೆನ್ಸ್ ತಂಡದ ಮೇಲೆ ಯಾರ್ದು ದೃಷ್ಟಿ ಬೀಳದೇ ಇರಲಿ, ಹಿಂಗೆ ಕಂಟಿನ್ಯೂಸ್ ಆಗಿ ಗೆಲ್ಲಿ ಗುರು. ಸೊ ನೆಕ್ಸ್ಟ್ ಮ್ಯಾಚು ಮುಂಬೈ ವರ್ಸಸ್ ಅಂದರೆ RCB ವರ್ಸಸ್ ಮುಂಬೈ ಇದೆ ಗುರು. ಸೊ ಮುಂಬೈ ವಿರೋಧ ನಾವು ಆಡ್ತೀವಿ, ಅದು ಚಿನ್ನಸ್ವಾಮಿಯಲ್ಲಿದೆ. ಸೊ ಯಾರು ಟಿಕೆಟ್ ತೊಗೊಂಡಿದ್ರೆ ಅವರಂತೂ ಚಿಂದಿ ಚಿತ್ರಾನ್ನ ಮ್ಯಾಚ್ ಇರುತ್ತೆ, ಫುಲ್ಲು ಮಜಾ ಮಾಡಿ. ನನ್ನ ಮಗಂದು ಇವತ್ತು ಆ್ಯಕ್ಚುಲಿ ವಡೋದರದಲ್ಲೇ ಸ್ಮೃತಿ ಮಂದಣ್ಣ ಅವರು ಟಾಸ್ ಬಂದ್ರೇ ಟಾಸ್ ಗೆದ್ರೇ ಹೂ ಅಂತ ಚೀರ್ತಾರಪ್ಪ. ಇನ್ನು RCB ಇಲ್ಲಿ ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದೆ ಅಂದರೆ ಯಾವ ಲೆವೆಲಿಗೆ ಇರುತ್ತೆ ನೋಡ್ತಾ ಇರಿ ನೀವು. ಮತ್ತೆ ಹೋದ್ ಸರಿ ಹೆಂಗಂತ ಒಂದು ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋದಲ್ಲಿ ಹಿಂಗೆ ಮಾಡ್ತಾಯಿದ್ರು ಸ್ಮೃತಿ ಮಂದಣ್ಣ, ಈ ಸರಿನೂ ಹಂಗೆ ಮಾಡೋ ಥರ ಇರುತ್ತೆ, ನೋಡ್ತಾ ಇರಿ. ಫುಲ್ ಎಲೆಕ್ಟ್ರಿಫೈಯಿಂಗ್ ಇರುತ್ತೆ, ಆ ಮ್ಯಾಚು ಸೈಕಾಗಿರುತ್ತೆ. ನೋಡೋಣ ಆ ಮ್ಯಾಚಲ್ಲಿ ನಮ್ಮ RCB ವಿಮೆನ್ಸು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಸೊ ಒಟ್ಟಿನಲ್ಲಿ ಆ ಮ್ಯಾಚು ಗೆದ್ದು ಮತ್ತೆ ಟೇಬಲ್ ಟಾಪರ್ಸ್ ಇದ್ದಾರೆ, ಹಂಗೆ ಮೇಂಟೈನ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಪ್ಲೀಸ್ ಯಾರಿಗೆ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ ಬೇಡಿಕೆ. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.